ನಮಸ್ಕಾರ ಸ್ನೇಹಿತರೆ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಏಕೆ ಮೆಚ್ಚುತ್ತಿಲ್ಲ. ಜನರು ಅವನನ್ನು ಮೆಚ್ಚುತ್ತಿಲ್ಲ, ಅವನಿಂದ ದೂರ ಸರಿಯುತ್ತಾರೆ. ಕಾರಣವೇನು? ಮೊದಲನೆಯದಾಗಿ, ಅವನು ನಂಬಿಕೆಗೆ ಅರ್ಹನಾದ ವ್ಯಕ್ತಿಯಲ್ಲ. ಕಾಗದ ಬರೆದರೆ ಸರಿಯಾಗಿ ಉತ್ತರಿಸುವ ಅಭ್ಯಾಸ ಅವನಿಗಿಲ್ಲ. ಓದಲು ಕೊಂಡುಕೊಂಡ ಪುಸ್ತಕವನ್ನು ಸಮಯಕ್ಕೆ ಸರಿಯಾಗಿ ಅವನು ಹಿಂದಿರುಗಿಸುವುದಿಲ್ಲ. ಬಸ್ ಸ್ಟೇಷನ್ನಲ್ಲಿ 6 ಗಂಟೆಗೆ ಸಿಗುತ್ತೇನೆಂದು ಮಾತು ಕೊಟ್ಟರೂ 8 ಗಂಟೆಯಾದರೂ ಅಲ್ಲಿಗೆ ಬರುವುದಿಲ್ಲ. ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸ್ವಲ್ಪ ಸಹಾಯ ಮಾಡುತ್ತೀಯಾ ಎಂದರೆ ಸಮಯವಿಲ್ಲ ಎನ್ನುತ್ತಾನೆ. ಕೆಲಸ ಮಾಡಲು ಬಂದರೆ ಗಂಟು ಅಪಹರಿಸಿದವರಂತೆ ಮುಖ ಬೀಗಿಸಿಕೊಳ್ಳುತ್ತಾನೆ. ಎರಡನೆಯದಾಗಿ, ಅವನು ವಾದಪ್ರಿಯ. ಇತರರ ಪ್ರತಿಯೊಂದು ಮಾತಿಗೂ ವಿರೋಧ ಹೇಳುತ್ತಾನೆ. ಮುಖಕ್ಕೆ ಹೊಡೆದಂತೆ ಬಿರುಸಾಗಿ ಮಾತನಾಡುತ್ತಾನೆ. ಇತರರ ಮಾತಿನ ಅಭಿಪ್ರಾಯದ ಕಡೆಗೆ ಗಮನವೀಯದೆ ಸಣ್ಣ ಪುಟ್ಟ ದೋಷಗಳನ್ನು ಎತ್ತಿ ಹೇಳುತ್ತಾನೆ. ಅವನಿಗೆ ಸತ್ಯಸ್ಥಿತಿಯನ್ನು ತಿಳಿಯುವ ಕುತೂಹಲವಿಲ್ಲ. ಬುದ್ಧಿವಂತಿಕೆ ಪ್ರದರ್ಶನ ಮಾಡುವ ಹವ್ಯಾಸ ಅವನಿಗಿದೆ. ಮೂರನೆಯದಾಗಿ, ಅವನು ಯಾವಾಗಲೂ ತನ್ನ ವಿಚಾರ ಮಾತ್ರ ಮಾಡುತ್ತಿರುತ್ತಾನೆ. ತನ್ನ ಸುಖ ದುಃಖಗಳನ್ನೇ ಹೇಳುತ್ತಿರುತ್ತಾನೆ. ಆಫೀಸಿಗೆ ಹೊತ್ತಾಗಿದೆ, ಹೋಗುತ್ತೇನೆ ಎಂದು ಹೇಳಿದರೂ ಅವರನ್ನು ನಿಲ್ಲಿಸಿಕೊಂಡು ಮಾತನಾಡುತ್ತಾನೆ. ನಮ್ಮ ಕುರಿತು ನಮಗೆ ಅತ್ಯಂತ ಹೆಚ್ಚಿನ ಅಭಿರುಚಿ ಇರುವುದಾದರೂ ಇತರರಿಗೆ ನಾವು ಅಭಿರುಚಿಯ ವಿಷಯವಾಗಿರುವುದಿಲ್ಲ ಎಂಬುದನ್ನು ಆತ ಮರೆತಿದ್ದಾನೆ. ಇತರರ ಸುಖ ದುಃಖಗಳಲ್ಲಿ ಸಹಾನುಭೂತಿ ತೋರಿಸುವುದಿರಲಿ, ಅದನ್ನು ಕೇಳುವ ತಾಳ್ಮೆಯೇ ಅವನಿಗಿಲ್ಲ. ನೆರೆಯ ಕೋಣೆಯಲ್ಲಿ ಅವರು ಜ್ವರದಿಂದ ಮಲಗಿದ್ದರೂ ಅವನು ದಡಾರೆಂದು ಬಾಗಿಲು ಎಳೆದುಕೊಳ್ಳುತ್ತಾನೆ. ಸಮೀಪದಲ್ಲಿ ಪರೀಕ್ಷೆಗಾಗಿ ವಿದ್ಯಾರ್ಥಿ ಓದುತ್ತಿದ್ದರೆ ಅವನು ಅಪಸ್ವರದಲ್ಲಿ ಸಿನಿಮಾ ಹಾಡುಗಳನ್ನು ಕಿರುಚುತ್ತಿರುತ್ತಾನೆ. ನಾಲ್ಕನೆಯದಾಗಿ, ಇತರರ ದೋಷಗಳನ್ನು ವರ್ಣನೆ ಮಾಡುವಾಗ ಅವನು ದಶಮುಖನಾಗುತ್ತಾನೆ. ಇತರರನ್ನು ಹಿಂದಿನಿಂದ ಹೀನಾಯವಾಗಿ ಟೀಕಿಸುವುದೆಂದರೆ ಆತನಿಗೆ ಜೇನು ಸವಿದಂತೆ. ಕೊಂಕು ನುಡಿ ವ್ಯಂಗ್ಯೋಕ್ತಿಗಳ ಒಂದು ಸಂಗ್ರಹ. ಆತ 4 ಜನ ಮಧ್ಯದಲ್ಲೇ ವ್ಯಕ್ತಿಯ ಎದುರೇನೆ ಅವನ ದೌರ್ಬಲ್ಯಗಳನ್ನು ಹಾಸ್ಯದ ನೆಪದಲ್ಲಿ ಗಾಳಿಗೆ ಹಿಡಿಯುವುದೆಂದರೆ ಅವನಿಗೆ ಮೋಜು ಎನ್ನಿಸುತ್ತದೆ. ಐದನೆಯದಾಗಿ, 4 ಮಂದಿಯೊಂದಿಗೆ ಬೆರೆಯುವಾಗ ಆತ ಇತರರ ಅಸ್ತಿತ್ವಕ್ಕೆ ಬೆಲೆ ಕೊಡುವುದಿಲ್ಲ. ತಾನೊಬ್ಬನೇ ಕೆಲಸಗಾರ, ಇತರರೆಲ್ಲ ನಿದ್ರೆ ಹೊಡೆಯುವ ಸೋಮಾರಿಗಳು ಎಂದು ತೋರಿಸಿಕೊಳ್ಳುತ್ತಾನೆ. ಗಟ್ಟಿಯಾಗಿ ಕೂಗಾಡುತ್ತಾ ಗೊಂದಲವೆಬ್ಬಿಸಿ ಸಣ್ಣ ಕೆಲಸವೊಂದನ್ನು ಮಾಡುತ್ತಿದ್ದರೂ ಪರ್ವತ ಉರುಳಿಸುವವರಂತೆ ನಟಿಸುತ್ತಾನೆ. ಇತರರ ಎಲ್ಲ ವಿಚಾರ ಅವನಿಗೆ ಬೇಕು. ಅವರು ಏನು ಮಾಡುತ್ತಾರೆ, ಎಲ್ಲಿಗೆ ಹೋಗುತ್ತಾರೆ, ಅವರ ದುರಭ್ಯಾಸಗಳೇನು ಇತ್ಯಾದಿ. ಏಳನೆಯದಾಗಿ, ತನಗೆ ಗೊತ್ತಿಲ್ಲದ ವಿಚಾರದಲ್ಲಿ ಬಾಯಿ ಹಾಕುವ ಅಭ್ಯಾಸ ಅವನಿಗಿದೆ. ನನಗೆ ಆ ವಿಚಾರ ತಿಳಿಯದು ಎಂದು ಅವನು ಹೇಳಲಾರ. ಎಂಟನೆಯದಾಗಿ, 10 ಜನರ ಹಕ್ಕು ಬಾಧ್ಯತೆಗಳನ್ನು ಗಮನಿಸದೆ ಎಲ್ಲದರಲ್ಲೂ ನಾನು ಮುಂದೆ ಎನ್ನುವ ಪ್ರವೃತ್ತಿ ಅವನಿಗಿದೆ. 9ನೇದು, ಅವನಿಗೆ ಯಾವ ಆದರ್ಶವೂ ಇಲ್ಲ, ವೈಶಿಷ್ಟ್ಯವೂ ಇಲ್ಲ, ಅವನು ಪ್ರಾಮಾಣಿಕನಲ್ಲ. ಈ ಮನುಷ್ಯ ಎಲ್ಲೆಲ್ಲೂ ಇದ್ದಾನೆ, ಎಲ್ಲರಲ್ಲೂ ಯಾವುದಾದರೊಂದು ಪ್ರಮಾಣದಲ್ಲಿ ಆವಾಹಿತನಾಗಿದ್ದಾನೆ. ಈ ಕುರಿತು ನಮ್ಮಲ್ಲೇ ಹುಡುಕಾಟ ನಡೆಸಿ ಅವನ ಪ್ರಭಾವ ಕಡಿಮೆ ಮಾಡಿಕೊಳ್ಳುವ ಅಭ್ಯಾಸ ನಮ್ಮ ದುರ್ಲಭವಾದ ಬದುಕಿಗೆ ಸ್ವಲ್ಪವಾದರೂ ಸುಖ, ಶಾಂತಿಯ ಸೌಖ್ಯವನ್ನು ತಂದುಕೊಡಬಲ್ಲದು, ಬದುಕಿಗೆ ಸಾರ್ಥಕತೆಯನ್ನೀಯಬಲ್ಲದು ಹಾಗೂ ರಾಷ್ಟ್ರಕ್ಕೆ ಶ್ರೇಯಸ್ಸನ್ನು ಉಂಟು ಮಾಡಬಲ್ಲದು. ಮುಂದಿನ ವಿಷಯ, ಪ್ರೀತಿಯೇ ಪರಮೌಷಧ. ಯುದ್ಧ ನಡೆಯುವುದು ಮೊದಲು ಅಂತರಂಗದಲ್ಲಿ, ನಂತರ ರಣರಂಗದಲ್ಲಿ ಎಂಬ ಮಾತಿದೆ. ಹೌದು, ಯುದ್ಧಕ್ಕೆ ಕಾರಣ ಪರಸ್ಪರ ದ್ವೇಷ, ಅಸೂಯೆ ಹಾಗೂ ವೈರ ಮನೋಭಾವವೇ, ಅರ್ಥಾತ್ ಪ್ರೀತಿಯ ಕೊರತೆ. ಅದರಿಂದಾಗಿ ಮನದಲ್ಲೆದ್ದ ಕಿಡಿ ಹೃದಯವನ್ನು ಸುಡತೊಡಗುತ್ತದೆ. ಪರಸ್ಪರ ಅಸೂಯೆ, ಅಶಾಂತಿ, ಅಸಮಾಧಾನಗಳು ಭುಗಿಲೇಳುತ್ತವೆ. ಕ್ರೋಧ ತಾಂಡವವಾಡುತ್ತದೆ.
ಪೂರ್ವಾಪರ ವಿವೇಕ ಕಣ್ಮರೆಯಾಗುತ್ತದೆ. ಪ್ರೀತಿ ಕಣ್ಮರೆಯಾಯಿತು ಎಂದರೆ ಆಗದವನ ರೀತಿ ನೀತಿ ಅಂದ ಆಯ ಆಚಾರ ವಿಚಾರ ಅಲಂಕಾರ ವ್ಯವಹಾರಗಳೆಲ್ಲ ಅಸಹನೀಯವಾಗುತ್ತವೆ. ಈ ಬಗ್ಗೆ ಮನಸ್ಸು ರೋಸಿ ಹೋಗುತ್ತದೆ. ಅವನ ಅವನತಿಯ ಹಾರೈಕೆಯೇ ಹಿತವೆನಿಸುತ್ತದೆ. ಆತನ ನೋವು ಈತನ ನಲಿವಿಗೆ ಕಾರಣವಾಗುತ್ತದೆ. ಆತನ ಯಾತನೆ ಈತನ ನೆಮ್ಮದಿಗೆ ಮೂಲವಾಗುತ್ತದೆ. ಎಂಥ ವಿಕಟ ವಿಪರ್ಯಾಸ! ಪ್ರಕೃತಿಯನ್ನು ಕಣ್ತೆರೆದು ನೋಡಿ, ಅದು ನೀಡುತ್ತಿರುವ ಪ್ರೀತಿಯ ಸಂದೇಶ ಗ್ರಹಿಸಿದವನ ಮನವೆಂದೂ ಅಂಥ ಕ್ರೂರತನಕ್ಕೆಳೆಸದು. ಅರಳಿದ ಕುಸುಮಗಳತ್ತ ಹಾತೊರೆದು ಬರುವ ದುಂಬಿಗಳನ್ನು ದ್ವೇಷಿಸಿ ಆ ಪುಷ್ಪಗಳು ಎಂದಾದರೂ ಮುದುಡಿಕೊಂಡಿದ್ದಿದೆಯೇ? ತುಂಬಿದ ಕೆಚ್ಚಲಿನಿಂದ ಹಾಲು ಹಿಂಡುವ ಗೊಲ್ಲನ ಕೈಗಳನ್ನು ಕಾಮಧೇನು ಸಿಟ್ಟಿನಿಂದ ತುಳಿದು ತುಂಡರಿಸಿದ್ದಿದೆಯೇ? ಜಲರಾಶಿಯಲ್ಲಿ ಒಂದಾಗಿ ವಾಸಿಸುವ ಮೀನುಗಳ ಸಂತತಿಯೊಡನೆ ವೈರ ಸಾಧಿಸಲು ಸಮುದ್ರ ಬತ್ತಿ ಬರಿದಾದದ್ದಿದೆಯೇ? ಬೀಸುವ ಗಾಳಿಯಲ್ಲಿ ಹಾರುವ ಪಕ್ಷಿಗಳನ್ನು ಮಾತ್ಸರ್ಯದ ಜಾಲದಲ್ಲಿ ಕೆಡಹಿ ಗಾಳಿ ಸ್ತಬ್ಧವಾದದ್ದು ಇದೆಯೇ? ಕೊಲೆಗೈಯುತ್ತಿರುವ ಕಟುಕನ ಕ್ರೌರ್ಯಕ್ಕೆ ಕೆರಳಿ ಬೆಳಕು ಮಾಯವಾದದ್ದಿದೆಯೇ? ಇಲ್ಲ, ಖಂಡಿತ ಇಲ್ಲ. ಪ್ರಕೃತಿಯಲ್ಲಿ ನಾವು ನೋಡುವುದು ಪರಿಶುದ್ಧ ಪ್ರೀತಿಯ ಪ್ರವಾಹವನ್ನು. ಅದೇ ಪ್ರಕೃತಿ ಹೇಳುವ ಪ್ರೀತಿಯ ಪಾಠ, ಮನುಕುಲದ ಶ್ರೇಯಸ್ಸಿಗೆ ನೀಡುವ ಆತ್ಮೀಯ ಬೋಧೆ. ಹೌದು, ಮಾನವನು ಪರಿಶುದ್ಧ ಹೃದಯವಂತನಾದರೆ ಪ್ರೀತಿಯ ತವರಾಗುತ್ತಾನೆ, ಪ್ರೇಮದ ನಿಧಿಯಾಗುತ್ತಾನೆ, ವಾತ್ಸಲ್ಯದ ಗಣಿಯಾಗುತ್ತಾನೆ. ಆ ಪ್ರೀತಿಯೇ ಸರ್ವಸ್ವವು. ಸರ್ವ ಕಾಲಗಳಲ್ಲಿಯೂ ಸರ್ವ ವಿಧದಲ್ಲಿಯೂ ಅಶಾಂತಿ ಅಸಮಾಧಾನಗಳನ್ನು ಬಡಿದೋಡಿಸುವ ಪರಮಾಸ್ತ್ರ, ದೋಷ ದುರಿತಗಳನ್ನು ನೀಗುವ ಪರಮ ಮಂತ್ರ, ಅಸೂಯೆ ಅತೃಪ್ತಿಗಳನ್ನು ನಿರ್ನಾಮ ಮಾಡುವ ಪರಮೌಷಧ. ನಾವು ಇನ್ನಾದರೂ ಪ್ರಕೃತಿಯ ಪ್ರೀತಿಗೆ ಕರೆಗೊಟ್ಟು ಓಗೊಟ್ಟು ಪರಿಶುದ್ಧ ಪ್ರೀತಿಯ ಪ್ರತೀಕರಾಗೋಣ. ಸರ್ವತ್ರ ಸುಖ ಶಾಂತಿ ಅಕ್ಷಯವಾಗುವಂತೆ ಪ್ರಯತ್ನಿಸೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.